ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರ. ವೃಷಭ ರಾಶಿ ಮತ್ತು ಗುರುವಿನ ಬದಲಾವಣೆ ಯಾವ ರೀತಿಯಾಗಿ ಇರುತ್ತೆ? ಒಂದು ವರ್ಷದ ನಂತರದಲ್ಲಿ ವೃಷಭ ರಾಶಿಗೆ ಗುರುವಿನ ಒಂದು ಬದಲಾವಣೆ ಆಗ್ತಾ ಇದೆ. ಅಂದರೆ ಗುರುಬಲ ಹೊರಟೋಗ್ತಾ ಇದೆ ಅಂಥೇಳಿ ಅರ್ಥ. ವೃಷಭ ರಾಶಿಯವರಿಗೆ ಗುರುಬಲ ಇತ್ತು, ಇನ್ನೂ ಮೂರನೇ ಅಂದರೆ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡಿದ ನಂತರದಲ್ಲಿ ವೃಷಭ ರಾಶಿಯವರಿಗೆ ಗುರುಬಲ ಇರುವುದಿಲ್ಲ. ಹಾಗಂತ ಗುರುಬಲ ಇಲ್ಲ ಅಂಥೇಳಿ ಅವನ ಪ್ರಭಾವವೇ ಇಲ್ಲ ಅಥವಾ ಏನು ಕೆಲಸ ಕಾರ್ಯಗಳೇ ಆಗುವುದಿಲ್ಲ ಅನ್ನತಕ್ಕಂತಹ ಆತಂಕ ಪಡತಕ್ಕಂತಹ ಒಂದು ಸಂದರ್ಭ ಏನೂ ಇಲ್ಲಿ ಇಲ್ಲ. ಯಾಕೆಂದರೆ ಗುರು ತನ್ನ ಉಚ್ಚಸ್ಥಾನಕ್ಕೆ ಪ್ರವೇಶವನ್ನು ಮಾಡುವುದರಿಂದ ಎಲ್ಲ ರಾಶಿಗಳಿಗೂ ಕೂಡ ಅವನು ಒಂದು ಕೆಲವೊಂದು ಒಳ್ಳೆಯ ಫಲವನ್ನು ಕೊಟ್ಟೇ ಕೊಡ್ತಾನೆ. ಗುರುಬಲ ಇಲ್ಲ ಅಂತ ಎಲ್ಲ ಕೆಟ್ಟದೇ ಆಗುತ್ತೆ ಅಂಥೇಳಿ ಅರ್ಥ ಅಲ್ಲ. ಆದ್ದರಿಂದ ಇದನ್ನು ಪ್ರಮುಖವಾಗಿ ಗಮನಿಸಬೇಕು. 11ನೇ ಮನೆಯಲ್ಲಿ ಇರತಕ್ಕಂತಹ ಶನಿ ಸಹಜವಾಗಿಯೇ ಒಳ್ಳೆಯ ಫಲವನ್ನು ವೃಷಭ ರಾಶಿಯವರಿಗೆ ಕೊಡ್ತಾ ಇದ್ದಾನೆ. ಜೊತೆಯಲ್ಲಿ ಗುರು 3ನೇ ಮನೆಗೆ ಬಂದಿರುವುದರಿಂದ 7ನೇ ಮನೆ ಅಂದರೆ ವೃಷಭ ರಾಶಿಯವರಿಗೆ 7ನೇ ಮನೆಗೆ ಗುರುವಿನ ಒಂದು ವಿಶೇಷವಾದಂತಹ ದೃಷ್ಟಿ ಮತ್ತು 9ನೇ ಮನೆಗೆ ಮತ್ತು 11ನೇ ಮನೆಗೆ ಪುನಃ ಶನಿ ಶುಭ ಏಕಾದಶ ಸ್ಥಾನದಲ್ಲಿ ಇದ್ದಾನೆ. ಅವನ ಜೊತೆಯಲ್ಲಿ ಗುರುವಿನ ದೃಷ್ಟಿಯೂ ಕೂಡ ಆ ಭಾವದ ಮೇಲೆ ಲಾಭಸ್ಥಾನದ ಮೇಲೆ ಬೀಳ್ತಾ ಇರುವುದರಿಂದ ಸ್ವಲ್ಪ ಏರುಪೇರುಗಳು ಉಂಟಾದರೂ ನೀವು ಮಾಡತಕ್ಕಂತಹ ಕೆಲಸದಲ್ಲಿ ವ್ಯವಹಾರದಲ್ಲಿ ಈ ಗುರುವಿನ ದೃಷ್ಟಿ ಏಕಾದಶ ಸ್ಥಾನದ ಮೇಲೆ ಬೀಳುವುದರಿಂದ ಕೆಲಸದಲ್ಲಿ ವಿಫಲತೆ ಅನ್ನತಕ್ಕಂಥದ್ದು ಕಾಡುವುದಿಲ್ಲ. ನೀವು ಮಾಡತಕ್ಕಂತಹ ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳು ಬಂದರೂ ಅದರಲ್ಲಿ ಫಲಿತಾಂಶ ಅನ್ನತಕ್ಕಂಥದ್ದು ನಿಮ್ಮ ಪರವಾಗಿಯೇ ಇರುತ್ತೆ. ಇದು ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ. ಗುರುಬಲ ಇಲ್ಲದೇ ಇದ್ದರೂ ಕೆಲಸ ಕಾರ್ಯಗಳಿಗೇನು ತೊಂದರೆ ಇಲ್ಲ, ಒಳ್ಳೆಯ ಫಲ ಸಿಗುತ್ತೆ. ನಿಮ್ಮ ಪರಿಶ್ರಮಕ್ಕೆ ಸೂಕ್ತವಾದಂತಹ ಪ್ರತಿಫಲ ಅನ್ನತಕ್ಕಂಥದ್ದು ಸಿಗುತ್ತೆ. ಹೆಚ್ಚು ಹೆಚ್ಚು ಒಳ್ಳೆಯ ಕಾರ್ಯಗಳನ್ನು ಮಾಡತಕ್ಕಂತಹ ಅವಕಾಶಗಳು ಸಿಗುತ್ತೆ. ಕುಟುಂಬದಲ್ಲಿ ವೈಯಕ್ತಿಕವಾದಂತಹ ಜೀವನದಲ್ಲಿ ಒಳ್ಳೆಯ ಕೆಲಸಗಳು ಅಭಿವೃದ್ಧಿಯ ಒಂದು ಲಕ್ಷಣಗಳೇ ಕಂಡುಬರುತ್ತೆ. ಇದೆಲ್ಲ ವೃಷಭ ರಾಶಿಯವರಿಗಿರತಕ್ಕಂತಹ ಒಂದು ಸಕಾರಾತ್ಮಕವಾದಂತಹ ಗುರುವಿನ ಪ್ರಭಾವ ಅಂಥೇಳಿ ಹೇಳಬಹುದು. 7ನೇ ಮನೆಯ ಮೇಲೆ ಗುರುವಿನ ಒಂದು ದೃಷ್ಟಿ ಒಂದು ವಿಶೇಷ ಪಂಚಮ ಭಾವದಿಂದ ಅವನು ನೋಡ್ತಾನೆ. ಅವಿವಾಹಿತರಿಗೆ ವಿವಾಹ ಆಗತಕ್ಕಂತಹ ಯೋಗ, ದಾಂಪತ್ಯ ಜೀವನದಲ್ಲಿ ಒಳ್ಳೆಯ ದಿನಗಳು, ತೀರ್ಥಯಾತ್ರೆ ಪ್ರವಾಸ ಇಂತಹದ್ದನ್ನು ಕುಟುಂಬ ಸಮೇತ ದಂಪತಿಗಳು ಮಾಡತಕ್ಕಂಥದ್ದು, ಫಾರಿನ್ ಟೂರ್ ಹೋಗತಕ್ಕಂಥದ್ದು, ಇಂತಹದ್ದೆಲ್ಲವೂ ಕೂಡ ಈ ಒಂದು ಗುರುವಿನ ಒಂದು ಬಲದಿಂದ ಉಂಟಾಗತಕ್ಕಂಥದ್ದು ವೃಷಭ ರಾಶಿಯವರಿಗೆ. ಅಂದರೆ ಭೋಗ ಜೀವನವನ್ನು ಮಾಡುವುದಕ್ಕೆ ಶುಕ್ರನೊಂದಿಗೆ ಗುರುವು ಕೂಡ ಸಾಥನ್ನು ಕೊಟ್ಟು ಆ ಮೂಲಕ ಹೆಚ್ಚು ಹೆಚ್ಚು ಜೀವನದ ಸಂತಸದ ಕ್ಷಣಗಳನ್ನು, ಸಂತೋಷದ ಕ್ಷಣಗಳನ್ನು ನೀವು ಅನುಭವಿಸ್ತೀರಾ ಅನ್ನತಕ್ಕಂಥದ್ದು. ಭಾಗ್ಯಕ್ಕೂ ಕೂಡ ಭಾಗ್ಯಸ್ಥಾನದ ಮೇಲೆ ಗುರುವಿನ ಒಂದು ದೃಷ್ಟಿ ಇರುವುದರಿಂದ ನೀವು ವಿಶೇಷವಾಗಿ ಯಾವುದು ಅಯಾಚಿತವಾಗಿ ಒಂದು ಅಧಿಕಾರ ಪದವಿ ಅನ್ನತಕ್ಕಂಥ ಸಿಗಬಹುದು, ಅನಪೇಕ್ಷಿತವಾಗಿ ಧನಲಾಭ ಆಗ್ಬೋದು. ನೀವು ಮಾಡತಕ್ಕಂತಹ ಒಂದು ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಅಥವಾ ವೃತ್ತಿ ಕ್ಷೇತ್ರದಲ್ಲಿಯೇ ಇರ್ಬೋದು. ನೀವು ಅಂದುಕೊಂಡದೇ ಇಲ್ಲದೇ ಇರತಕ್ಕಂತಹ, ನೀವು ಅದು ಒಂದು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತಹ ಒಂದು ನಿಮಗೆ ಒಂದು ಹಣಕಾಸಿನ ಒಂದು ಅನುಕೂಲ ಒದಗಿ ಬರ್ಬೋದು. ಯಾವುದು ಐಶ್ವರ್ಯ, ಆಸ್ತಿ ಇಂತಹದ್ದು ಪ್ರಾಪ್ತಿಯಾಗಬಹುದು. ಹೀಗೆ ಒಂದು ಭಾಗ್ಯದ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಬಿದ್ದಾಗ ಈ ರೀತಿಯಾದಂತಹ ಕೆಲವೊಂದು ಒಳ್ಳೆಯ ಬೆಳವಣಿಗೆಯೂ ಕೂಡ ಆಗತಕ್ಕಂಥದ್ದು ಉಂಟು. ಆದರೆ ಈ ಅನಾರೋಗ್ಯ ಸಮಸ್ಯೆ ಅಂತ ಬಂದಾಗ ಸ್ವಲ್ಪ ಆರೋಗ್ಯ ಹದಗೆಡತಕ್ಕಂತಹದ್ದು ಇರುತ್ತೆ. ಇಲ್ವಲ್ಲಿ ಚೆನ್ನಾಗೇ ಇತ್ತು ಆರೋಗ್ಯ, ಇದ್ದಕ್ಕಿದ್ದಾಗೆ ಏನಾದರೂ ತೊಂದರೆಗಳು ಬರ್ಬೋದು. ಅದರಲ್ಲೂ ಕೂಡ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಅನಾರೋಗ್ಯ ಕಾಡತಕ್ಕಂಥದ್ದು ಗುರುವಿನ ಪ್ರಭಾವದಿಂದ ಉಂಟಾಗ್ಬೋದು. ಎಚ್ಚರಿಕೆಯಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಜೊತೆಯಲ್ಲಿ ಶನಿಯು ಕೂಡ 11ನೇ ಮನೆಯಲ್ಲಿ ಇದ್ದಾನೆ. ಅಂದರೆ ದೀರ್ಘಕಾಲಿಕವಾದಂತಹ ವಾಸಿ ಆಗದೇ ಇರತಕ್ಕಂತಹ ರೋಗಗಳು ಏನು ಬರುವುದಿಲ್ಲ. ಅಂದರೆ ಚಿಕ್ಕ ಪುಟ್ಟದು ಬಂದರೂ ಅದು ಕೂಡ ಸ್ವಲ್ಪ ಹೆಚ್ಚಾಗಬಹುದು. ಆಸ್ಪತ್ರೆಗೆ ದಾಖಲಾಗತಕ್ಕಂತಹ ಸಂದರ್ಭಗಳು ಸೃಷ್ಟಿಯಾದರೂ ಕೊನೆಯಲ್ಲಿ ಅಂತಹ ಒಂದು ವ್ಯಾಧಿ ರೋಗ ಅನ್ನತಕ್ಕಂಥದ್ದು ವಾಸಿಯಾಗುತ್ತೆ.
ಹೆದರತಕ್ಕಂತಹ ಪರಿಸ್ಥಿತಿ ಏನೂ ಇಲ್ಲ. ಆದರೂ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಇನ್ನು ಯಾರ ತಿರುಗಿ ಈ ಗುರುವಿನ ಒಂದು ವಿಶೇಷವಾದಂತಹ ಪ್ರಭಾವ ಇರುವುದರಿಂದ ದ್ವಿತೀಯದಲ್ಲಿ ಕೇತು ಕೂಡ ಇರ್ತಾನೆ ಗುರುವಿಗೆ. ಆದ್ದರಿಂದ ಈ ಯಾರಿಗಾದರೂ ಹಣವನ್ನು ಕೊಟ್ಟು ನಂಬಿ ಮೋಸ ಹೋಗತಕ್ಕಂತಹ ಸಂದರ್ಭಗಳು ಕೂಡ ಸೃಷ್ಟಿಯಾಗ್ಬೋದು. ಆದ್ದರಿಂದ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಕಾದರೆ ಎಚ್ಚರಿಕೆಯಿಂದ ಮಾಡಿ. ಕೌಟುಂಬಿಕವಾಗಿ ಉತ್ತಮವಾದಂತಹ ದಿನಗಳು ಇದೆ. ವ್ಯಾವಹಾರಿಕವಾಗಿ ನಾವು ತೆಗೆದುಕೊಂಡಾಗ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಬೇಕು. ಇದೆಲ್ಲ ಪ್ರಮುಖವಾಗಿ ವೃಷಭ ರಾಶಿಯವರು ಗಮನಿಸಬೇಕಾದಂತಹ ಅಂಶ. ಜೊತೆಯಲ್ಲಿ ಈ ಗುರುಗ್ರಹಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಪಠನೆ ಮಾಡತಕ್ಕಂಥದ್ದು, ಶಿವ ದೇವಾಲಯದಲ್ಲಿ ರುದ್ರನಿಗೆ ಅಭಿಷೇಕವನ್ನು ಅಥವಾ ಪೂಜೆ, ಅರ್ಚನೆ, ಭಸ್ಮಾಭಿಷೇಕ, ಭಸ್ಮದಲ್ಲಿ ಅರ್ಚನೆ ಇವೆಲ್ಲವನ್ನು ಮಾಡಿಸುವುದರಿಂದಲೂ ಕೂಡ ಈ ಒಂದು ವರ್ಷ ಏನು ಗುರುಬಲ ಇರುವುದಿಲ್ಲ ಅದು ಕೂಡ ನಿಮಗೆ ಪುನಃ ಆ ಗುರುಬಲ ಇಲ್ಲದೇ ಇರತಕ್ಕಂತಹ ಕಾರಣದಿಂದ ಏನು ತೊಂದರೆಗಳು ಉಂಟಾಗುತ್ತೋ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಇನ್ನೂ ನಿರೀಕ್ಷಿತವಾದಂತಹ ಉತ್ತಮ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಒಟ್ಟಿನಲ್ಲಿ ವೃಷಭ ರಾಶಿಯವರಿಗೆ ಒಂದು 70% ಒಳ್ಳೆಯ ಫಲ, ಇನ್ನು 30% ಸ್ವಲ್ಪ ಕೆಟ್ಟ ಫಲಗಳು ಕೂಡ ಇರುವುದರಿಂದ ಈ ವೃಷಭ ರಾಶಿಯು ಗುರುವಿನ ಒಂದು ಬದಲಾವಣೆಯಿಂದ ಸ್ವಲ್ಪ ಎಚ್ಚರಿಕೆಯಿಂದ ವರ್ತಿಸ್ತಕ್ಕಂಥದ್ದು ಇಲ್ಲಿ ತುಂಬ ಮುಖ್ಯ ಅನ್ನತಕ್ಕಂಥದ್ದು ಗಮನಿಸಬೇಕಾದಂತಹ ಅಂಶ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.